ಸಾಕಷ್ಟು ಹಣವನ್ನು ಕೊಟ್ಟು ಕಾರ್ಯಗಳನ್ನ ಮಾಡಿದ್ದಾರೆ. ಸಾಕಷ್ಟು ಹಣವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಇದು ಆ ಪೊಲೀಸ್ನವ್ರು ಹೇಳಿ 10 ಜನ ಬರಬೇಕು, ಅರ್ಧ ಗಂಟೆ ತೀರ್ತದೆ, ಯಾರು ಮೇಲೆ ಬಂದು ಬಿಡಬಾರ್ದು. ಇನ್ನೊಂದು ಇದೆಯಾ? ಇನ್ನೊಂದು ಎತ್ಕೊ ಬಂದಲ್ಲಿ ಅಡುಗೆ ಮನೇಲಿ ಒಂದು ಮ್ಯಾಚ್ ಬಾಕ್ಸು ಇಲ್ಲಿ ಅಡುಗೆ ಮನೆ ಸಾಕಷ್ಟು ಹಣವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಇದು ಏನಪ್ಪ ನಿಂದಿತ್ತು? ಸರ್ ಇಲ್ಲಿ ಮುಂದೆ ಇರೋ ಬನ್ನಿ ಸರ್, ಸೈಡ್ಗೆ ಹೋಗಿ ಸರ್. ಈ ನಾಡಿನ ಸರಳ ಸಜ್ಜನಿಕೆಯ ಶ್ರೇಷ್ಠ ರಾಜಕಾರಣಿಗಳು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳಾದಂಥ ಡಾಕ್ಟರ್ G ಪರಮೇಶ್ವರ್ ಸಾಹೇಬ್ರವರ ಹುಟ್ಟು ಹಬ್ಬಕ್ಕೆ ಶುಭ ಕೋರಬೇಕು ಅಂತೇಳಿ ಸುರೇಶ್ ಕಂಠಿ ನಾಯಕತ್ವದ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯದ ವೇದಿಕೆಯ ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ನಾಡಿನ ಸಾಕ್ಷಿ ಸಾಕಷ್ಟು ಹಣವನ್ನು ಕೊಟ್ಟು ಚಿಂತಕರಾದಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಸ್ವಾಮೀಜಿಯವರು ಇದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ನಾಡಿನ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಸಾಹೇಬ್ರವರ ಎಲ್ಲ ಅನುಯಾಯಿಗಳಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊದಲಿಗೆ ಪರಮೇಶ್ವರ್ ಸಾಹೇಬ್ರವರ ಭಾವಚಿತ್ರ ಇರತಕ್ಕಂಥ ಒಂದು ಟೀ-ಶರ್ಟ್ಗಳೇನು ಮಾಡಿದ್ದಾರೆ, ಆ ಟೀ-ಶರ್ಟನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಾಹೇಬ್ರನ್ನ ಅತ್ಯಂತ ವಿನಮ್ರತೆಯಿಂದ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಶೇಷಾದ್ರಿ ಅವರು ಆಧುನಿಕ ಭಾರತದ ಶಿಲ್ಪಿ ನೆಹರು ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕವನ್ನು ಸಾಕಷ್ಟು ಹಣವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಇದು ಇತಿಹಾಸ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾದಂಥ ಶೇಷಾದ್ರಿರವರು ರಚನೆ ಮಾಡಿರ್ತಕ್ಕಂಥ ಈ ಒಂದು ಆಧುನಿಕ ಭಾರತದ ಶಿಲ್ಪಿ ನೆಹರು ಅನ್ನುವಂಥ ಪುಸ್ತಕವನ್ನು ಸಾಹೇಬರು ಲೋಕಾರ್ಪಣೆಗೊಳಿಸಿದ್ದಾರೆ. ಕೊಡಿ, ಹಾರ ಕೊಡಿ ಸರ್. ಸಾಲು ಮತ್ತು ಹಾರ ಕೊಡಿ. ಸ್ವಾಮೀಜಿಯವ್ರ ಕೊಯ್ಲು ಕೊಡಿ.
ಸ್ವಲ್ಪ ಹಿಂದೆ ಬಂಧುಗಳೇ, ಇವತ್ತು ಸಾಹೇಬರಿಗೆ 75 ವಸಂತಗಳನ್ನು ಪೂರೈಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಕಷ್ಟು ಹಣವನ್ನು ಸಮಾಜ ಕೊಟ್ಟು ಸೇವಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಸುದೀರ್ಘವಾದ ಮಾಡಿದೆ. ಸೇವೆಯನ್ನು ಮಾಡಿದ್ದಾರೆ. ಸುಮಾರು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಆಯಸ್ಸು, ಆರೋಗ್ಯ, ತಮ್ಮ ಚಿಂತನೆಗಳನ್ನು, ಶಕ್ತಿ, ಸಾಮರ್ಥ್ಯ, ಪ್ರತಿಭೆಗಳನ್ನು ದಾರೆ ಎರೆದಿದ್ದಾರೆ. 75 ವರ್ಷಗಳನ್ನು ಪೂರೈಸಿರ್ತಕ್ಕಂಥದ್ದು ನಮಗೆ ಸಂತೋಷದ ವಿಷಯ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕ್ಲೈಮ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ, ಒದ್ದು ಕಿತ್ಕೊಳ್ಳುವಂಥ ಸಂದರ್ಭ ಇದೆ. ಆದರೆ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೈಜ ಅನುಯಾಯಿ ಆದ್ದರಿಂದ, ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ ಆ ಥರ ಪ್ರಯತ್ನಗಳಿಗೆ ಕೈ ಹಾಕ್ತಾನೆ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಸಾಹೇಬರು ಅವರ ಫಾಲೋವರ್ಸ್ಗಳನ್ನು ಒಂದಷ್ಟು ಗಟ್ಟಿಗೊಳಿಸಬೇಕು. ಸುರೇಶ್ ಕಂಠಿ ಅಂತ ನಾಯಕರನ್ನು ಅವರಿಗೆ ಶಕ್ತಿ ತುಂಬಬೇಕು. ಅಂಥದ್ದೇ ಒಂದು ಸೂಕ್ತವಾದ ಸ್ಥಾನಮಾನಗಳನ್ನು ಕೊಟ್ಟರೆ ಸದನದ ಒಳಗೆ ಮತ್ತು ಹೊರಗೆ ಆ ಒಂದು ಗಟ್ಟಿ ಧ್ವನಿಯಾಗೋದಕ್ಕೆ ಅವರು ಕೆಲಸವನ್ನು ಮಾಡ್ತಾರೆ. ಅಂಥವ್ರನ್ನ ಇಟ್ಕೋಬೇಕು. ಹಾಗೆ ಪ್ರೊಫೆಸರ್ ಟಿ.ಸಿ. ಮೈಲಾರಪ್ಪ ಅಂತ ಹೇಳಿದ್ರೆ ವಿಶ್ವವಿದ್ಯಾಲಯದಲ್ಲಿ ಒಂಥರ ಸಿಂಹಗರ್ಜನೆ. ಸಾಕಷ್ಟು ಹಣವನ್ನು ಕೊಟ್ಟು ವಿದ್ಯಾರ್ಥಿ ಎಲ್ಲೋ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಮಕ್ಕಳುಗಳು ಇದು ವಿಶ್ವವಿದ್ಯಾಲಯದ ನಾಯಕರಾಗಿ ಬೆಳೆಯೋದಕ್ಕೆ ಅಂಥವರ ಸಹಕಾರ ಬಹಳ ಕಾರಣ ಆಗಿದೆ. ಹಾಗಾಗಿ ಈ ಥರ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಡೈನಮಿಕ್ ಪರ್ಸನ್ಸ್ಗಳನ್ನು ದಯಮಾಡಿ ಸಾಹೇಬರು ಇನ್ನು ಮುಂದಿನ ದಿನಗಳಲ್ಲಿ ಬೆಳೆಸಬೇಕು, ಅವ್ರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಕೇಕ್ ಕಟ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಪರಮೇಶ್ವರ ಸಾಹೇಬ್ರಿಗೆ, ಪರಮೇಶ್ವರ ಸಾಹೇಬ್ರಿಗೆ, ಪರಮೇಶ್ವರ ಸಾಹೇಬ್ರಿಗೆ, ಗಂಟಿ ಅಣ್ಣಂಗೆ, ಗಂಟಿ ಅಣ್ಣಂಗೆ, ಗಂಟಿ ಅಣ್ಣಂಗೆ, ಜೈ ಭೀಮ್. ಸಾಕಷ್ಟು ಹಣವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಇದು ಶೇಷಾದ್ರಿ ಇರೋ ತಾಳಿಗೆ ಸ್ವಲ್ಪ ಇಲ್ಲ ಬಾಮ ಏಯ್ ಪೋಸ್ ಬೇಡ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಹೀಗೆ ಸಾಕಷ್ಟು ಹಣವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೆ. ಇದು ಜಾಗ ಮಾಡಿಸಿ ಲೈನ್ ಮಾಡಿಸಿ ಗುರು